ವೆಲ್ಕಮ್ ಟು ಅನದರ್ ಎಪಿಸೋಡ್. ಇವತ್ತೊಂದು ರೆಸಿಪಿ ವ್ಲಾಗ್ ನೋಡೋಣ ಬನ್ನಿ. ಫಸ್ಟು ಪಾತ್ರೆ ಇಟ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೊಂದು ಚಟ್ನಿ ನನ್ನ ಸ್ಟೈಲಲ್ಲಿ, ಬನ್ನಿ ನೋಡೋಣ. ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಮತ್ತು ಈ ಕಾಲಿಸ್ ನಂಗೆ ಗೊತ್ತಾಗ್ತಿಲ್ಲ, ಸೊ ನೋಡ್ಕೊಳ್ಳಿ. ಈ ಕಾಳನ್ನ ಹಾಕಿ ಮತ್ತು ಕಾಲು ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೇ ಒಂದು 7-8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಒಂದು 7-8 ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು 2 ನಿಮಿಷ. ಅದ್ರ ಜೊತೆಗೇ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಿಗೆ, ನೀವು ಹಾಗೆ ಮಾಡಿಟ್ಕೊಳ್ಳಿ. ಮತ್ತು ಹಾಗೆಯೇ ನಿಮಗೆ ಅಡುಗೆ ಮಾಡೋಕ್ಕೆ ಇಷ್ಟನಾ, ಇಲ್ಲ ಬೇರೆಯವ್ರು ಅಡುಗೆ ಮಾಡಿಕೊಟ್ರೆ ತಿನ್ನೋಕ್ಕೆ ಇಷ್ಟನಾ ಅಂತ ಹೇಳ್ಬಿಟ್ಟು ಹೋಗಿ ಕಮೆಂಟಲ್ಲಿ. ನನಗಂತೂ ಅಡುಗೆ ಮಾಡೋದು ಇಷ್ಟನೇ. ಅಡುಗೆ ಮಾಡೋದು ಒಂದು ಥೆರಪಿ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ನನಗೆ ಅಡುಗೆ ಮಾಡೋದು ಒಂದು ಥೆರಪಿನೇ. ಮತ್ತು ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೈಡಲ್ಲಿ ನಾನೊಂದು 3 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇವಾಗ ಟೊಮೆಟೊ ಹಣ್ಣು ಸ್ವಲ್ಪ ರೇಟ್ ಜಾಸ್ತಿನೇ ಇದೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಹಾಗೆ ರುಚಿಗೆ ತಕ್ಕಂಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ನನಗೆ ತಕ್ಕಂಗೆ ನಮ್ಮನೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಂಡೆ. ಒಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ. ಈ ರೇಂಜಿಗೆ ಆದರೆ ಸಾಕು, ಆಫ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ ತೊಗೊಳ್ಳಿ, ಹುರಿದಿಟ್ಟು ಕಡಲೆ ಬೀಜನ ಹಾಕಿ ಅದ್ರ ಜೊತೆಗೆ ಅದು ಪೇಸ್ಟ್ ಇದನ್ನು ಹಾಕಿ ಟೊಮೆಟೊ ಬೆಳ್ಳುಳ್ಳಿನ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬನ್ನಿ. ಅಷ್ಟೇ, ನಮ್ಮ ಚಟ್ನಿ ಈಸಿಯಾಗಿ ಸಿಂಪಲಾಗಿ ರೆಡಿ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಇಡ್ಲಿ ಮತ್ತು ದೋಸೆ ಇದ್ದರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದು ಸತಿ ಮಾಡಿ ನೋಡ್ಬಿಟ್ಟು ಹೇಗಿತ್ತಂತ ಹೇಳಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.